ಈಗ ಈಗತ್ತು ಮೂರನೇ ಯೋಜನೆ ಗ್ರಾಮೀಣ ಅಭಿವೃದ್ಧಿ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ತಂದಿದ್ದಾರೆ. ಒಂದು ಪ್ರಗತಿ ಪಥ 7,110 ಕಿಲೋಮೀಟರ್, ಅದಕ್ಕೆ ಖರ್ಚಾಗ್ತಕ್ಕಂಥ ಹಣ 5,190 ಕೋಟಿ. ಇನ್ನೊಂದು ಕಲ್ಯಾಣ ಪಥ, ಅದು 1,150 ಕಿಲೋಮೀಟರ್, ಅದಕ್ಕೆ ಖರ್ಚಾಗ್ತಕ್ಕಂಥ ಹಣ 1,000 ಕೋಟಿ. ಗ್ರಾಮೀಣ ರಸ್ತೆಗಳಿಗೆ ಸುಮಾರು 10 ಕೋಟಿ. ಆಮೇಲೆ 189 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಸಹಾಯ ಆಗ್ತಕ್ಕಂಥದ್ದು, ಅದು 1,890 ಕೋಟಿ. ಒಟ್ಟಾರೆ ಇವತ್ತು 9,000 ಕಿಲೋಮೀಟರ್ ಮತ್ತು 8,080 ಕೋಟಿ ಹಣ ಇದಕ್ಕೆ ಖರ್ಚಾಗ್ತಾ ಇದೆ. ಬಹುಶಃ ಯಾರೂ ಇಲ್ಲಿ ನಿಲ್ಲಿಸಿಲ್ಲ, ಆದರೆ ಇವತ್ತು ನಿಮಗೆ ನಿಮ್ಮ ಕಣ್ಣುಂದನೆ ಇವತ್ತು ಪ್ರಗತಿ ಆಗ್ತಾ ಇದೆ ಮತ್ತು ಅದರ ಲಾಭವನ್ನು ನಾವು ಪಡ್ಕೊಳ್ಬೇಕು. ಈ ವಿಚಾರವನ್ನು ನಿಮ್ಮ ಮುಂದೆ ನಾನು ಇಡ್ತೇನೆ. ಮೊನ್ನೆ ಬಜೆಟ್ ಮಂಡನೆ ಮಾಡಿದ್ದಾರೆ, ಭಾಳ ಒಳ್ಳೆ ಬಜೆಟನ್ನು ಬಂದಿದೆ. 16ನೇ ಬಜೆಟು ಸಿದ್ದರಾಮಯ್ಯನವರು ಮಂಡಿಸಿ ಒಂದು ದೊಡ್ಡ, ಅಂದರೆ ಬಹುಶಃ ದೇಶದಲ್ಲೇ 16 ಬಜೆಟ್ ಮಂಡಿಸಿದಂಥ ಯಾರಾದರೂ ಫೈನಾನ್ಸ್ ಮಿನಿಸ್ಟರ್ ಇದ್ರೆ ಅದು ಸಿದ್ದರಾಮಯ್ಯನವರಿದ್ದಾರೆ. ಮತ್ತೆ ಇದು ಯಾವಾಗ ಸಾಧ್ಯ? ಕಾಂಗ್ರೆಸ್ ಪಾರ್ಟಿದಾಗ ಯಾವಾಗಲೂ ಕೂಡ ಸತತವಾಗಿ ವ್ಯಕ್ತಿಗೆ ಬೆಂಬಲ ನೀಡಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ನಾವು ಪ್ರೋತ್ಸಾಹ ನೀಡ್ತೇವೆ. ಅದಕ್ಕೆ ಅದರ ಲಾಭವನ್ನು ಇವತ್ತು ನಿಮಗೆ ಸಿಕ್ಕಿದೆ. ಅದಕ್ಕಾಗಿ ಇವತ್ತು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಅನೇಕ ಅವರ ಕಾರ್ಯಕ್ರಮಗಳಿಗೆ ಈ ಭಾಗದಲ್ಲೂ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ವಿಶೇಷವಾಗಿ ಪವರ್ ಮಿನಿಸ್ಟರ್ ಆಗಿ, ಇರಿಗೇಷನ್ ಮಿನಿಸ್ಟರ್ ಆಗಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅನೇಕ ರೀತಿಯಿಂದ ಅವರು ಪಕ್ಷಕ್ಕೆ, ಸರ್ಕಾರಕ್ಕೆ, ಜನರಿಗೆ ಸೇವೆ ಮಾಡಿಕೊಂಡು ದುಡಿಕೊಂಡು ಬಂದಿದ್ದಾರೆ. ನಾನು ಅವರಿಗೂ ಹಾಗೂ ಸಿದ್ದರಾಮಯ್ಯನವರಿಗೂ ನನ್ನ ವತಿಯಿಂದ, ನಿಮ್ಮ ವತಿಯಿಂದ ಅಭಿನಂದಿಸ್ತೇನೆ. ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ. ಒಂದಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಮೆಚ್ಚೋದಿಲ್ಲ. ಈಗ ನಾನು ಇವತ್ತು AICC ಅಧ್ಯಕ್ಷನಾಗಿದ್ದೇನೆ. ಅದು ನಿಮ್ಮೆಲ್ಲರ ಗುಲ್ಬರ್ಗ ಜನತೆ ನನಗೆ ಕೊಟ್ಟಂತ ಒಂದು ಕೊಡುಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ನೀವು ನನಗೆ ಮುಂದೆ ತರದೆ ಹೋಗಿದ್ರೆ, ಓಟ್ ಕಟ್ಟು ಆರಿಸ್ಬರ್ದೆ ಹೋಗಿದ್ರೆ ಬಹುಶಃ ನಾ MLA ಆಗ್ತಿರ್ಲಿಲ್ಲ, MP ಆಗ್ತಿರ್ಲಿಲ್ಲ, ರಾಜ್ಯಸಭಾ ಮೆಂಬರ್ ಆಗ್ತಿರ್ಲಿಲ್ಲ, ಇವತ್ತು ಕಾಂಗ್ರೆಸ್ ಅಧ್ಯಕ್ಷನಾಗಿ ಇರ್ತಿರ್ಲಿಲ್ಲ. ಇದು ಎಲ್ಲನೂ ಕೂಡ ನಿಮ್ಮ ಪುಣ್ಯ. ಆದರೆ ಒಂದೊಂದು ಸಾರಿ ಹೆಚ್ಚಿ ತಪ್ತೀರಿ ನೀವು ಕೂಡ. ಸುಮ್ಮನೆ ಅದರಿಂದ ಏನಾಗ್ತದೆ, ಓಡೋರಿಗೆ ಕಾಲು ಹೊಡೆದಂಗೆ ಆಗ್ತದೆ. ನೀವಂತೂ ಓಡಲ್ಲ, ಆದ್ರೆ ಯಾರು ಓಡ್ತಾರೋ ನಮ್ಮಂತವರಿಗೆ ಕಾಲು ಹೊಡೆದ್ರೆ ನಾನು ಅಲ್ಲೇ ಬೀಳ್ತೀನಿ, ನೀವು ಅಲ್ಲೇ ನಿಂದಿರ್ತೀನಿ. ಇಬ್ರು ಹೋಗ್ಬೇಕಲ್ಲ. ಒಂದು ಕಡೆ ಅಭಿವೃದ್ಧಿ ಆಗಬೇಕು, ಇನ್ನೊಂದು ಕಡೆ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ನಿಮ್ಮಲ್ಲಿ ಇರಬೇಕು. ಇದನ್ನ ನಾವು ಅರ್ಥ